ಕಾಂಗ್ರೆಸ್ನಲ್ಲಿ ಕುರ್ಚಿ ಕದರದಲ್ಲಿ ಆಗಿರುವಂತ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ದಾರೆ. ಈಗ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಬಣ ಫೈಟ್ ಜೋರಾಗಿದೆ. ಡಿಕೆ ಮುಂದಿನ ಸಿಎಂ ಅಂತ ಡಿಕೆ ಶಿವಕುಮಾರ್ ಆಪ್ತರು ಘೋಷಣೆಯನ್ನ ಕೂಗ್ತಾ ಇದ್ರೆ, ಡಿಕೆ ಬಣದ ಘೋಷಣೆಗೆ ಸಿದ್ದರಾಮಯ್ಯ ಬಣ ಕೂಡ ಪ್ರತಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಏರ್ಪೋರ್ಟ್ನಲ್ಲಿ ಘೋಷಣೆಯನ್ನ ಬೆಂಬಲಿಗರು ಕೂಗಿದ್ರು. ಮೇಲ್ಮನೆ ಸದಸ್ಯ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಜೋಶ್ ನೋಡಬೇಕಾಗಿತ್ತು ಐವಾನ್ ಡಿಸೋಜಾ ಅವರದ್ದು. ನೋಡಿ ಅಲ್ಲಿ ಯಾವ ಬಣಗಳು ಇಲ್ಲ ಅಂತಾರೆ. ನೋಡಿ ಅಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ಹೇಳ್ತೀನಿ. ಕೆಸಿ ವೇಣುಗೋಪಾಲ್ ಅವರು ಬಂದಂತ ಸಂದರ್ಭದಲ್ಲಿ ಅವ್ರ ಹಿಂದೆನೇ ಐವಾನ್ ಡಿಸೋಜಾ ಅವರು ಇದ್ರು. ಅಲ್ಲಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ ನಿಮಗೆ. ಅಲ್ಲಿ ಡಿ ಕೆ ಅಂತೆಲ್ಲ ಘೋಷಣೆ ಕೂಗಬೇಕಾದ್ರೆ ಪಾಪ ಅವ್ರು ಯಾವ ಕಡೆ ಇದ್ದಾರೋ, ಐವಾನ್ ಡಿಸೋಜಾ ಅವರು ಸಿದ್ದರಾಮಯ್ಯನವ್ರ ಕಡೆಗಿದ್ದಾರೋ ಡಿ ಕೆ ಕಡೆಗಿದ್ದಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಕಡೆಗಿದ್ರೆ ಸಹಜವಾಗಿ ಅದೊಂದು ಸಲ ಇರಿಟೇಟ್ ಆಗ್ಬಿಟ್ಟಿರುತ್ತೆ. ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಘೋಷಣೆಯನ್ನ ಕೂಗೋದು ಆ ಸ್ಕ್ರೀನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ವೇಣುಗೋಪಾಲ್ ಅವರು ಇದ್ದಂತ ಹಿಂದ್ಗಡೆಗೆ ಅಲ್ಲಿ ಐವಾನ್ ಡಿಸೋಜಾ ಅವರು ಇದ್ರು. ಡಿ ಕೆ ಅಂತ ಕೂಗಿದಾಗ ಐವಾನ್ ಡಿಸೋಜಾ ಅವರು ಯಾವ ಘೋಷಣೆಯನ್ನು ಕೂಗ್ಲಿಲ್ಲ. ಈ ಕಡೆಗೆ ಸಿದ್ದರಾಮಯ್ಯ ಅಂದಾಗ ಮಾತ್ರ ಘೋಷಣೆ ಕೂಗಿದ್ರು. ಇದು ಬಣ ಅಲ್ವಾ? ಕದನ ವಿರಾಮ ಅಂತೆ. ಕಾರ್ಯಕರ್ತರ ಮಧ್ಯೆ ಇನ್ನೂ ಕೂಡ ಕದನ ವಿರಾಮ ಘೋಷಣೆ ಆಗಿಲ್ಲ. ಒಂದ್ ಕಡೆಗೆ ಡಿ ಕೆ ಪರ ಘೋಷಣೆ, ಮತ್ತೊಂದು ಕಡೆಗೆ ಸಿದ್ದು ಪರ ಘೋಷಣೆ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸೈಲೆಂಟ್ ಆದರೂ ಕೂಡ ಈಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಬ್ಬರ ಶಕ್ತಿ ಪ್ರದರ್ಶನ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅವ್ರ ನಾಯಕರು ಮಾತ್ರ ಸುಮ್ಮನೆ ಆಗ್ಬೋದು, ಆದರೆ ಕಾರ್ಯಕರ್ತರು ಯಾವುದು ಕೂಡ ಸುಮ್ಮನೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಡಿ ಕೆ ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಕೆಲಸ ಮಾಡಿದ್ವಿ ಅನ್ನೋದನ್ನ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಹೇಳ್ತಾರೆ. ಈಗ ಅವ್ರಿಗೆ ಅವಕಾಶ ಕೊಡದೇ ಇದ್ರೆ ಹೆಂಗೆ, ನಾವು ಮುಂದಿನ ಬಾರಿ ಕೆಲಸ ಮಾಡಲ್ಲ ಅಂತ ಕೆಲವರು ಹೇಳ್ತಾರೆ. ಅದೇ ರೀತಿ ಘೋಷಣೆಗಳು ಕಾಣಿಸ್ಕೊ